ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ನಮ್ಮ ಊರಿನ ಒಂದು ಹಬ್ಬವಾದ ಮಲೆತಿರಿಕೆ ಬೆಟ್ಟದಲ್ಲಿ ಆಗುವಂತಹ ಈಶ್ವರ ದೇವರ ಒಂದು ಪೂಜೆಗೆ ಹೋಗ್ತಾ ಇದ್ದೀವಿ. ಹಾಯ್ ಅಂತ ಹೇಳ್ತಾ ಇದ್ದಾರೆ ಇವರು ನಮ್ಮ ಪಕ್ಕದ ಮನೆ ಆಂಟಿ. ನೋಡಿ ಅಲ್ಲಿ ಯಾವ ಥರ ಬೆಟ್ಟ ಇದೆ, ಹೇಗೆ ಹೋಗಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗುವ. ನೋಡಿ ಫ್ರೆಂಡ್ಸ್, ನಾವೊಂದು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನಮ್ಮ ಪಕ್ಕದ ಮನೆ ಆಂಟಿ ಜೊತೆಗೆ ಹೋಗ್ತಾ ಇದ್ದೀವಿ. ಈ ಆಟೋದವರು ಎಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ ಅಂತ ನೋಡುವ. ಅದು ಬೆಟ್ಟ ತನಕ ಹೋಗೋದಿಲ್ಲ ಅಂತೆ, ಅರ್ಧ 2 ಕಿಲೋಮೀಟ್ರ್ ಈ ಕಡೆನೇ ನಿಲ್ತದಂತೆ. ನೋಡುವ, ನಾವು ಹೋಗುವ ಯಾವ ಥರ ಆಟೋದವರು ಕರ್ಕೊಂಡು ಹೋಗ್ತಾರೆ ಅಂತ. ನೋಡಿ, ಇಲ್ಲಿ ಒಂದು ಸಣ್ಣ ಹಳ್ಳಿ ಸಿಗ್ತದೆ, ಕಡಂಗ ಅಂತೇಳಿ. ಇದು ದಾಟಿ ಹೋಗಬೇಕು. ನೋಡಿ, ಈ ಮಲೆತಿರಿಕೆ ಬೆಟ್ಟ ಇದೆಯಲ್ಲ, ತುಂಬ ಪುರಾಣ ಪ್ರಸಿದ್ಧವಾದ ಬೆಟ್ಟ ಅಂತೆ. ಇದು ಬಹಳ ಪ್ರಸಿದ್ಧವಾದ ಒಂದು ಗುಡಿ. ಇದು ದೇವಸ್ಥಾನ ಇಲ್ಲ. ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಸೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಗದ್ದೆ, ನೆಕ್ಸ್ಟು ತೆಂಗಿನ ಮರ, ಕಾಫಿ ತೋಟ ಎಲ್ಲ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತುಂಬ ಚೆನ್ನಾಗಿದೆ ನೋಡಿ ರೋಡ್ ಎಲ್ಲ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೋಡಿ, ಆ ಕಡೆ ದೂರದಲ್ಲಿ ಒಂದು ಕಾಣ್ತಾ ಇದೆಯಲ್ಲ ಆ ಬೆಟ್ಟ, ಅಲ್ಲಿಗೆ ನಾವು ಹೋಗೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಜನರೆಲ್ಲ ಎತ್ತುಗಳನ್ನು ಚೆನ್ನಾಗಿ ಅಲಂಕಾರ ಮಾಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ನೋಡಿ, ಈ ರೋಡಲ್ಲೇ ಅವರು ನಡ್ಕೊಂಡೇ ಹೋಗ್ತಾರೆ. ಒಂದು 3 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಪಾಪ ಎತ್ತುಗಳನ್ನು ಹೊಡ್ಕೊಂಡು ಅವರು ನಡ್ಕೊಂಡೇ ಬರ್ತಾರೆ. ನೋಡಿ, ತುಂಬ ಸುಂದರವಾದ ಕಾಫಿ ತೋಟಗಳು ಕೂಡ ಕಾಣ್ತಾ ಇದ್ದಾವೆ ನೋಡಿ ಇಲ್ಲಿ. ನೋಡಿ, ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಅದು ದೇವಸ್ಥಾನಕ್ಕೆ ಹೋಗುವ ರೋಡ್ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗಿಡಗಳೆಲ್ಲ. ನೋಡಿ, ಇದು ಕೆಳಗಡೆ ತುಂಬ ಗುಂಡಿ ಇದೆ. ತುಂಬ ಚೆನ್ನಾಗಿದೆ ಸೀನರಿ. ಹೀಗೆ ತಿರುಗಿ 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 ಮೇಲೆ ಹತ್ತಿಕೊಂಡೇ ಹೋಗಬೇಕು. ಆಟೋ ಮಾಮ ಎಷ್ಟು ವರೆಗೆ ಹೋಗ್ತಾರೆ ಅಲ್ಲಿ ತನಕ ನಾವು ಹೋಗ್ತೀವಿ ಆಟೋದಲ್ಲಿ. ಆಮೇಲೆ ನಾವು ನಡ್ಕೊಂಡು ಹೋಗಬೇಕಂತೆ. ನೋಡಿ, ತುಂಬ ಸುಂದರವಾದ ವಾತಾವರಣ ಇದು. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ವಿರಾಜಪೇಟೆ ಎಲ್ಲ ಕಾಣ್ತದೆ. ನೋಡಿ, ಅಲ್ಲಿ ಬೆಟ್ಟ ಎಲ್ಲ ಕಾಣ್ತದೆ. ಬೆಳಗಿನ ಜಾವಾದ ಕಾರಣ, ಮಂಜಿದ್ದ ಕಾರಣ ಅಷ್ಟೇನು ಕಾಣ್ತಾ ಇಲ್ಲ ಇಲ್ಲಿ. ಈ ರೋಡಲ್ಲಿ ಹೋಗಬೇಕಾದ್ರೆ ತುಂಬ ಭಯ ಆಗ್ತದೆ. ಕೆಳಗಡೆ ತುಂಬ ಗುಂಡಿ ಇದೆ ನೋಡಿ. ಥರದ ಮರಗಳಿದ್ದಾವೆ.
ನೋಡಿ, ಸೂಪರ್ ಆಗಿದೆ ಸೀನ್. ಮುಂದೆ ನೋಡಿ, ಇಲ್ಲಿ ಆಟೋದವರು ನಿಲ್ಲಿಸಿದ್ದಾರೆ ಅಂತ. ಇನ್ನು ಮುಂದೆ ಹೋಗೋದಿಲ್ಲ ಅಂತ, ನಾವು ನಡ್ಕೊಂಡು ಹೋಗ್ಬೇಕಂದ್ರೆ. ನೋಡಿ, ಇಲ್ಲಿ ಆಟೋದ ಮಾಮ ಇಲ್ಲಿ ನಿಲ್ಲಿಸಿದ್ದಾರೆ ನಮ್ಮನ್ನ. ಇನ್ನು ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ. ನೋಡಿ, ಅಲ್ಲಿ ಎಲ್ಲ ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಆ ಬೆಟ್ಟದ ತುದಿಗೆ ಹೋಗಬೇಕು. ಇನ್ನು ಸುಮಾರು 2 ಕಿಲೋಮೀಟ್ರ್ ಇದೆ. ಮೇಲೆ ಹತ್ಕೊಂಡೇ ಹೋಗಬೇಕು. ನಮಗೆ ಒಂದು ಸ್ವಲ್ಪ 2 ಹೆಜ್ಜೆ ನಡೆಯುವಾಗ ಹೇಗಪ್ಪ ನಡೆಯುವುದು ಅಂತ ಆಯಿತು. ನೆಕ್ಸ್ಟ್ ಆ ಶಿವನೇ ನಮಗೆ ರಕ್ಷಣೆ ನೀಡ್ತಾನೆ ಅಂತೇಳಿ ಆ ಶಿವನ ಮಂತ್ರ ಮನಸ್ಸಿನಲ್ಲೇ ಪಠಿಸಿಕೊಂಡು ಹೋದ್ವು. ನೋಡಿ, ಇಲ್ಲಿ ಇಂದ ಮೇಲೆ ಚಪ್ಪಲಿ ಏನು ಹಾಕದೆ ಹೋಗಬೇಕಂತೆ. ಇನ್ನು 1 ಕಿಲೋಮೀಟ್ರ್ ಇದೆ ಮೇಲೆ ಹೋಗಲಿಕ್ಕೆ. ಹತ್ಕೊಂಡೇ ಹೋಗಬೇಕು. ಇಲ್ಲಿ ಒಂದು ಕಟ್ಟೆ ಇದೆ ನೋಡಿ, ಅಯ್ಯಪ್ಪದ್ದು ಕಟ್ಟೆ. ಇದಕ್ಕೆ ಕೈ ಮುಗಿದು ನಾವು ಮುಂದೆ ಹೋದ. ಇನ್ನು ಇಲ್ಲಿಂದ ಮೇಲೆ ಸ್ಲಿಪ್ಪರ್ ಹಾಕದೆ ನಡಿಬೇಕು. 4 ವೀಲ್ ಎಲ್ಲ ಹೋಗುತ್ತೆ, ಆಟೋ ಎಲ್ಲ ಹೋಗಲ್ಲ. ಮುಂಚೆ ಎಲ್ಲ ರೋಡ್ ಇಲ್ಲ ಆಯ್ತಂತೆ ಇಲ್ಲಿ. ಇವಾಗ ಕಾಂಕ್ರೀಟ್ ಹಾಕಿ ರೋಡ್ ಮಾಡಿದ್ದಾರೆ. ವ್ಯೂಗೆ ತಲುಪಿ ಆಯಿತು. ನೋಡಿ, ಅಲ್ಲಿ ಬೆಟ್ಟ, ನೇಚರ್ ಎಲ್ಲ ಯಾವ ಥರ ಇದೆ ನೋಡಿ. ಇಲ್ಲಿ ಕೂರ್ಗೀಸ್ ಎಲ್ಲ ಅವರ ಬಟ್ಟೆ ಎಲ್ಲ ಹಾಕಿ ಅವರ ಸಂಪ್ರದಾಯವನ್ನು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತ ನೋಡಿ. ನೋಡಿ, ಇಲ್ಲಿ ಬರೀ ಪಿಕಪ್ಪು ಮತ್ತು ದೊಡ್ಡ ದೊಡ್ಡ ಕಾರುಗಳು ಮಾತ್ರ ಇದ್ದಾವೆ. ಅವುಗಳು ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ. ನೋಡಿ, ಇಲ್ಲಿ ಜನಗಳು ಸೇರಿದ್ದಾರೆ. ನೀನು ಹೀಗೇ ಮುಂದಕ್ಕೆ ಹೋಗುವ. ನೋಡಿ, ಎಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂದರೆ ಪಿಕಪ್ ನಿಂತಿದೆಯಲ್ಲ
ಅಲ್ಲಿ ಕೆಳಗಡೆ ಹೋಗಬೇಕು. ನೋಡಿ ಇಲ್ಲಿ ಸ್ಟೆಪ್ಸ್ ಎಲ್ಲ ಇದೆ, ಅದನ್ನು ಇಳಿದು ಹೋಗಬೇಕು. ನೋಡಿ ಇಲ್ಲಿಂದ ಫ್ಲವರ್ಸ್ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿಟ್ಟಿದ್ದಾರೆ ನೋಡಿ. ನಾವಿಲ್ಲಿದ್ದ ಡ್ರಮ್ಮಲ್ಲಿ ನೀರು ತುಂಬಿಸಿದ್ರು, ಅಲ್ಲಿ ಕೈ ಕಾಲನ್ನೆಲ್ಲ ತೊಳೆದು ಇನ್ನು ಒಳಗೆ ಹೋಗಬೇಕು. ತೊಳೆದಾಯ್ತು, ಇನ್ನು ಒಳಗೆ ಹೋಗ್ತಾ ಇದ್ದೀವಿ. ನೋಡಿ ಇದೆಲ್ಲ ರಿಯಲ್ ಹೂಗಳು, ಚೆನ್ನಾಗಿ ಮಾಲೆ ಮಾಡಿಟ್ಟಿದ್ದಾರೆ ನೋಡಿ. ನೋಡಿ ಈ ಸ್ಟೆಪ್ಪಲ್ಲಿ ಇಳಿತಾ ಹೋಗಬೇಕು. ಇಲ್ಲಿ ಬರುವಾಗ ನಮಗೆ ಅಷ್ಟು ದೂರದಿಂದ ನಡ್ಕೊಂಡು ಬಂದ ಸುಸ್ತು ಕೂಡ ಹೋಗೇ ಹೋಯಿತು. ನಾವು ನಡೆದಿದ್ದೀವಿ ಅಂತ ನಮಗೆ ಗೊತ್ತೇ ಇಲ್ಲ, ಅಷ್ಟು ಚೆನ್ನಾಗಿ ಇಲ್ಲಿ ಬರುವಾಗ ಖುಷಿ ಆಯಿತು. ಅದು ದೇವರ ಲೀಲೆ ಅಂತ ಹೇಳ್ಬೋದು. ತುಂಬ ಪ್ರಶಾಂತವಾದ ಸ್ಥಳ, ಮನಸ್ಸಿಗೆ ತುಂಬ ಇದು ಮುದ ನೀಡುತ್ತೆ. ನೋಡಿ ನಾವು ಬರೋ ಹೊತ್ತಿಗೆ ಅಷ್ಟು ಜನ ಇಲ್ಲ ಆಯಿತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇವತ್ತು ಹಬ್ಬ ಆದ ಕಾರಣ ತುಂಬ ಜನ ಸೇರ್ತಾರೆ ಇಲ್ಲಿ. ನೋಡಿ ಇಲ್ಲಿ ಒಂದು ಎದುರಿಗೆ ಕೆರೆ ಇದೆ, ಇಲ್ಲೊಂದು ಕೆರೆ. ನೋಡಿ ಇಲ್ಲಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೋಡಿ ಅಲ್ಲೆಲ್ಲ ಕಟ್ಟೆ ಇದೆಯಲ್ಲ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಜನರಿಗೆ. ಇವಾಗಲೇ ಎಲ್ಲರೂ ಜನರು ಒಬ್ಬರೊಬ್ಬರೇ ಬರ್ತಾ ಇದ್ದಾರೆ ನೋಡಿ. ಇಲ್ಲ ನಾವು ಹಣ್ಣು ಕೈ ಹೂ ಹಾಲೆಲ್ಲ ತಂದಿದ್ವು, ಅದರಲ್ಲಿ ಕೊಡುವ ಅಂತೇಳಿ ಕ್ಯೂ ಅಲ್ಲಿ ನಿಂತಿದ್ದು. ಇದು ಅಲ್ಲಿ ಗುಡಿಯಲ್ಲಿಗೆ ಬಂದ ವಸ್ತುಗಳು, ಹರಿಕೆ ಕಾಣಿಕೆ ಎಲ್ಲ ಇದ್ದರೆ ಅದನ್ನು ಸ್ಟೋರು ಮಾಡುವ ಸ್ಟೋರ್ ರೂಮ್. ನೋಡಿ ಇಲ್ಲಿ ದೇವರಿಗೆ ಬೇಕಾಗುವ ನೈವೇದ್ಯ ಪಾಯಸ ಮಾತ್ರ ಮಾಡೋದು, ಅದು ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಈ ಚಪ್ಪರನ್ನೆಲ್ಲ ಎಲೆಗಳಿಂದ ಅಲಂಕೃತ ಮಾಡಿದ್ದಾರೆ. ಇದರ ಅಡಿಯಲ್ಲಿ ಕೂತ್ಕೊಳ್ಳುವಾಗ ತುಂಬ ತಂಪಾಗುತ್ತೆ. ಬಂದಾಗ ಇಲ್ಲಿ ಒಂದು ಮೆಟ್ಲು ಸಿಗ್ತದೆ. ಇದರ ಹತ್ತಿ ಹೋಗುವಾಗ ಏನು ಅಂತ ನೋಡುವಾಗ ಅಲ್ಲಿ ಜನರಿದ್ದಾರೆ. ಅಲ್ಲಿ ನಮಗೆ ಒಂದು ಫುಡ್ಡನ್ನು ಕೊಡ್ತಾರೆ, ಉಪ್ಪು ಹಾಕದೆ ಮಾಡಿರುವ ಫುಡ್. ನೋಡುವ ಏನು ಅಂತೇಳಿ, ಏನೆಲ್ಲ ಕೊಡ್ತಾರೆ ಅಂತ ನೋಡುವ. ನೋಡಿ ಅನ್ನ, ನೆಕ್ಸ್ಟ್ ಗುಜ್ಜೆದು ಪಲ್ಯ ಅಂತ ಹೇಳ್ಬೋದು. ಅದಕ್ಕೆ ಉಪ್ಪು ಹಾಕೋದಿಲ್ಲ ಅಂತವರು. ಈ ಹಬ್ಬಕ್ಕೆ ಉಪ್ಪು ಹಾಕಬಾರ್ದು ಅಂತೇಳಿ ಒಂದು ಕ್ರಮ ಇದೆ.
ನೆಕ್ಸ್ಟ್ ಬೆಲ್ಲನೂ ತೆಂಗಿನಕಾಯಿದು ಪೀಸ್ ಇಷ್ಟು ಕೊಟ್ಟಿದ್ದಾರೆ ನಮಗೆ. ಇದನ್ನೆಲ್ಲ ತಿಂದು ನೆಕ್ಸ್ಟ್ ನಾವಲ್ಲಿ ಇನ್ನು ಪೂಜೆಗೆ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇದು ಸೈಡಿಗೆ ಕಾಂಪೌಂಡ್ ಥರ ಹಿಂದಿನ ಕಾಲದಲ್ಲಿ ಕಟ್ಟಿದ ಕಾಂಪೌಂಡ್. ಅದಕ್ಕೆ ಮರಗಳು ಈ ಥರ ಬೆಳೆದು ಬಂದಿದ್ದೇವೆ. ಕಾಂಪೌಂಡ್ ಮೇಲೆ ಒಂದೇ ಥರ ಹೀಗೆ ಬಾಗಿ ನಿಂತಿದ್ದಾವೆ ನೋಡಿ. ಒಂಥರ ಚೆನ್ನಾಗಿದೆ ನೋಡಲಿಕ್ಕೆ. ಇದೊಂದು ಸಣ್ಣ ಕೆರೆ, ಅಲ್ಲಿ ಕೈ ತೊಳೆಯೋಕ್ಕೆ ಅಂತ ಇಟ್ಟಿದ್ದಾರೆ. ಇದೆಲ್ಲ ಜನರು ಕೂತ್ಕೊಳ್ಳಿಕ್ಕೆ ಮಾಡಿರುವಂಥದ್ದು ಕಟ್ಟೆಗಳು ನೋಡಿ. ಜನಗಳು ಸ್ವಲ್ಪ ಸ್ವಲ್ಪನೇ ಸೇರ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇನ್ನೊಂದ್ಸಲ ಹಾಯ್ ಹೇಳ್ತಿದ್ದೀವಿ.
ಉದ್ದಿದೆ ಶಾಂಗ್ ಬನ್ನಿ ಪಂದ್ಯ ಉದ್ದಿದೆ ನೋಡಿ. ಇಲ್ಲಿ ನೈವೇದ್ಯವನ್ನು ಎಲ್ಲರಿಗೆ ಬಡಿಸ್ತಾ ಇದ್ದಾರೆ. ಜೊತೆಗೆ ತೆಂಗಿನಕಾಯಿಯ ಪೀಸ್ಗಳು, ಬಾಳೆಹಣ್ಣು ಎಲ್ಲ ಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ ದೇವರು ಪೂಜೆ ಎಲ್ಲ ಆದಮೇಲೆ ಹೀಗಿದೆ ವ್ಯೂಸ್.